ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ. ಇದಕ್ಕೆ ಮೊದಲನೇದಾಗಿ ಬೆಂಡೆಕಾಯಿ ಸಣ್ಣಾಗಿ ಹೆಚ್ಚಿರೋದು, ಆಮೇಲೆ ಹುರಿದು ಇಟ್ಕೊಳ್ಬೇಕು. 2 ಸೈಜ್ ಮೀಡಿಯಂ ಟೊಮ್ಯಾಟೊ, ಈರುಳ್ಳಿ ಪೇಸ್ಟ್ ಮಾಡಿರಬೇಕು, ಬೆಳ್ಳುಳ್ಳಿ ಸ್ವಲ್ಪ, ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ಹಾಗೆ ಅದ್ರಕು ಮತ್ತೆ ಹಸಿಮೆಣಸಿನಕಾಯಿ, ಆಯಿಲು. ಇದಕ್ಕೆ ಮೇನ್ ಪೌಡರ್ ಅಂದ್ರೆ ಜೀರಿಗೆ, ಸಾಸಿವೆ ಡ್ರೈ ಆಗಿ ರೋಸ್ಟ್ ಮಾಡಬೇಕಿದು, ಆಮೇಲೆ ಪೌಡರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದಕ್ಕೆ ಇಂಗ್ರೀಡಿಯೆಂಟ್ಸ್ನೇ ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬಾಣ್ಲಿ ಕಾಯಕ್ಕೆ ಇಟ್ಟಿದ್ದೀನಿ, ಇವಾಗ ಕಾಯ್ದಿದೆ ಬಾಣ್ಲಿ. ಆಯಿಲ್ ಹಾಕೋಣ ಫ್ರೆಂಡ್ಸ್. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪನೇ ನೋಡಿ ಫ್ರೆಂಡ್ಸ್, ಕಾಯ್ತಾ ಇದೆ. ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ ಸ್ವಲ್ಪ ರೋಸ್ಟ್ ಆಗಲಿ ಫ್ರೆಂಡ್ಸ್. ಇದು ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿ ಹಾಕಿದೆ ಅಲ್ವಾ, ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡೋಣ. ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು ನೋಡಿ ಫ್ರೆಂಡ್ಸ್. ಈರುಳ್ಳಿ ಈ ಕಲರ್ ಬಂದಿದೆ. ಇವಾಗ ಈಗ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಪ್ಲೇಟ್ ಮಾಡಿಬಿಟ್ಟು ಇದಕ್ಕೆ ಇನ್ನೊಂದು ಸ್ಪೂನ್ ಆಯಿಲ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಅಲ್ವಾ, ಇಷ್ಟು ಹಾಕಿದ ತಕ್ಷಣ ಆಮೇಲೆ ಇದು ಬೆಳ್ಳುಳ್ಳಿ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಹಾಕೊಳ್ಳೋಣ ಇದಕ್ಕೆ. ಫ್ರೆಂಡ್ಸ್, ಇದು ಬೆಳ್ಳುಳ್ಳಿ ಆದ ನಂತರನೇ ಹಾಕಬೇಕು ಇದಕ್ಕೆ. ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಫ್ರೆಂಡ್ಸ್. ಸ್ಮೆಲ್ ತುಂಬ ಸಖತ್ತಾಗಿ ಬರ್ತಾ ಇದೆ. ಇದು ಘಮ ತುಂಬ ಚೆನ್ನಾಗಿದೆ. ಇವಾಗ ಏನು ಮಾಡಿ ಫ್ರೆಂಡ್ಸ್ ಅಂದರೆ, ಇದು ಸ್ವಲ್ಪ ಅದ್ರಕ್ ಇದೆಯಲ್ಲ ಫ್ರೆಂಡ್ಸ್, ಸ್ವಲ್ಪ ಇಟ್ಕೊಳ್ಬೇಕು. ಸ್ವಲ್ಪನೇ ಇವಾಗ ತಗೋಬೇಕು. ಇದಕ್ಕೆ ಹಾಕೋಣ ಫ್ರೆಂಡ್ಸ್. ಇದು 1 by 1 ಆಗಿನೇ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ಈ ಥರ ಮಾಡೋದ್ರಿಂದನೇ ಇದಕ್ಕೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಹಾಕಿದರೆ ಟೇಸ್ಟ್ ಅಷ್ಟು ಬರಲ್ಲ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಇದು ಕರಿಬೇವು ಇಟ್ಟಿದ್ದೀವಲ್ವ, ಕರಿಬೇವು ಹಾಕೋಣ. ಮತ್ತೆ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಹಾಕೋದು, 1/2 ಸ್ಪೂನ್ ಅಷ್ಟು. ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಮಸಾಲ ಖಾರ ಅಂತ ಮಾಡ್ತಿರ್ತಾರೆ ಈ ಕಡೆ ಎಲ್ಲ. ಅದನ್ನು ಮಸಾಲ ಖಾರ ಹಾಕ್ತಾ ಇದ್ದೀನಿ. ನಮಗೆ ಖಾರ ನೋಡ್ಬಿಟ್ಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡ್ಬಿಟ್ಟು ಹಾಕೋಣ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಇವಾಗೆಲ್ಲ ನೀರು ಆ್ಯಡ್ ಮಾಡೋ ಹೋಗಿಲ್ಲ ಫ್ರೆಂಡ್ಸ್. ಇವಾಗ ಡ್ರೈ ಹಾಗೇನೆ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟಮಾಟಿ ಪ್ಯೂರಿ ಹಾಕಿದ ತಕ್ಷಣ ಈ ಥರ ಹಸಿ ವಾಸನೆ ಹೋಗ್ಬೇಕಾದಲ್ಲ. ಇವಾಗ ಏನು ಮಾಡಿ ಫ್ರೆಂಡ್ಸ್, ಸ್ವಲ್ಪ ನಮಗೆ ಸಾಲ್ಟ್ ಎಷ್ಟು ಬೇಕು ಅವಾಗಲೇ ಸ್ವಲ್ಪ ಹಾಕಿದ್ದೀವಿ ಫ್ರೆಂಡ್ಸ್. ಇದಕ್ಕೆ ಇವಾಗ ಸ್ವಲ್ಪ ಹಾಕಿ ಫ್ರೆಂಡ್ಸ್ ಗ್ರೇವಿ. ಸ್ವಲ್ಪ ಆಯಿಲ್ ಬಿಡಬೇಕು ಫ್ರೆಂಡ್ಸ್. ಇದು ಅಲ್ಲಿವರೆಗೂ ಕೈ ಆಡ್ತಾನೆ ಇರಿ. ನೋಡಿ ಫ್ರೆಂಡ್ಸ್, ಮಸಾಲದ ಆಯಿಲ್ ಬಿಟ್ಕೊಂಡಿದೆ. ಇವಾಗ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಸ್ವಲ್ಪನೇ ನೀರು ಹಾಕೊಳ್ಳೋಣ. ತುಂಬ ಜಾಸ್ತಿ ಎಲ್ಲ ಬೇಡ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕಂದ್ರೆ, ಬೆಂಡೆಕಾಯಿ ಇದೆಯಲ್ಲ ಅದನ್ನು ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಫುಲ್ ಮಿಕ್ಸ್ ಆಗಬಾರ್ದು.
ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಇವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇದು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದು ಆಯಿಲ್ ಬಿಡುವವರೆಗೂ ಫ್ರೈ ಮಾಡೋಣ ಫ್ರೆಂಡ್ಸ್. ಇದು ಇವಾಗ ಲಿಡ್ ಹಾಕಿ ಒಂದು 5 ನಿಮಿಷಗಳ ಕಾಲ ಇಡೋಣ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇವಾಗ ಲಿಡ್ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ನಿಮ್ಗೆ ಲಾಸ್ಟ್ ಟಚ್ ಅಂತ ಬರುತ್ತಲ್ಲ, ಇದು ಅದ್ರಕ್ ಟೇಸ್ಟ್ ಇದೆ ಅಲ್ಲ, ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿರುವುದನ್ನು ಹಾಕೋಣ ಹಸಿದೇನೆ. ಹಾಗೇನೆ ಇದು ಸಾಸಿಗೆ ಮತ್ತು ಜೀರಿಗೆ ಅದು ಸ್ವಲ್ಪ 1-2 ಸ್ಪೂನ್ ಫ್ರೆಂಡ್ಸ್ ಹಾಕ್ಬೇಕು, ಅಷ್ಟು ಹಾಕೋಣ. ಲಾಸ್ಟಲ್ಲೇ ಹಾಕಬೇಕು ಫ್ರೆಂಡ್ಸ್. ಇದು ಇದೇ ಮೇನ್, ತುಂಬ ಟೇಸ್ಟಿ ಕೊಡುತ್ತೆ ಫ್ರೆಂಡ್ಸ್. ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ಇವಾಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಕಾಣ್ತಾ ಇದೆ, ತುಂಬ ಟೇಸ್ಟಿಯಾಗಿಯೂ ಕಾಣುತ್ತೆ. ಅನ್ನಕ್ಕೋ ಚಪಾತಿಗೋ, ಇವಾಗ ಬೆಳಿಗ್ಗೆ ನಾನು ಚಪಾತಿ ಮಾಡಿದ್ದೀನಿ, ಅದೇನೇ ತಿಂತಿದ್ದಾರೆ ನಮ್ಮ ಮನೆಯವರೆಲ್ಲರೂ. ಚಪಾತಿ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ಒಂದ್ಸಲ ಮಾಡಿ ಫ್ರೆಂಡ್ಸ್. ಇದು ಹೇಗಿದೆ ಅಂತ ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ನೀವು ಯಾವುದಾದ್ರು ವಿಡಿಯೋ ಹಾಕ್ತಾ ಇದ್ದೀನಿ. ಮುಗೀತು ನೋಡಿ ಫ್ರೆಂಡ್ಸ್ ಇದೆಲ್ಲ. ಇವಾಗ ಗಾರ್ನಿಷ್ ಮಾಡೋಣ ನಾವು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ತುಂಬ ಸಖತ್ತಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ತಿನ್ನೋಕ್ಕೂ ಅಂತೂ ತುಂಬ ಟೇಸ್ಟ್ ಇದೆ. ಸಮಯ ಸರಿದ ಮೇಲೆ ಮರಳಿ ಬರದೋ ನಾ